ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರಕ್ಷೇತ್ರಜ್ಞವಿಭಾಗಯೋಗಃ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಆತ್ಮನನ್ನು ತಿಳಿದುಕೊಳ್ಳುವರು, ಇನ್ನು ಕೆಲವರು ಸಾಂಖ್ಯ ಯೋಗದಿಂದ ತಿಳಿದುಕೊಳ್ಳುವರು, ಇನ್ನು ಕೆಲವರು ಕರ್ಮಯೋಗದಿಂದ ತಿಳಿದುಕೊಳ್ಳುವರು. ಮನುಷ್ಯನ ಗುರಿ ಆತ್ಮದರ್ಶನ. ಈ ಗುರಿಯನ್ನು ಮುಟ್ಟಲು ಸಾಕಷ್ಟು ಮಾರ್ಗಗಳಿವೆ. ನಾನೇ ಬ್ರಹ್ಮ ಎಂಬ ಅರಿವು ಅಷ್ಟು ಸುಲಭವಾಗಿ ದೊರೆಯುವುದಿಲ್ಲ. ಮನುಷ್ಯ ಬದಲಾಗಲು ಮೊದಲನೇ ಸೋಪಾನವೇ ಅಹಂಕಾರ ಬಿಡುವುದು. ಎಲ್ಲಾ ಬಣ್ಣವನ್ನು ಕಪ್ಪು ನುಂಗೀತು ಎನ್ನುವಂತೆ ಮನುಷ್ಯ ತನ್ನೆಲ್ಲಾ ಜ್ಞಾನವನ್ನು ಅಹಂಕಾರದಿಂದ ಕಳೆದುಕೊಳ್ಳುತ್ತಾನೆ. ಮನುಷ್ಯನ ಅಹಂಕಾರ ದೂರ ಮಾಡಲು ಸುಲಭ ಮಾರ್ಗವೇ ಮೂರ್ತಿ ಪೂಜೆ. ಜೀವಿಯಾಗಿ ಆಕಾಶದಷ್ಟು ಅವಕಾಶ ಹಾಗೂ ಸ್ವತಂತ್ರ ಇದ್ದರೂ ನಿರ್ಜೀವಿಯಾಗಿ ಸ್ವತಂತ್ರವಾಗಿ ಕೆಲಸ ಮಾಡಲಾರದ ಕಲ್ಲಿಗೆ ಒಂದು ರೂಪ ಹಾಗೂ ಹೆಸರು ಕೊಟ್ಟು ತಲೆಬಾಗುವ ಮನುಷ್ಯ ತನಗಿಂತಲೂ ಶಕ್ತಿಯುತವಾದದ್ದು ಬೇರೆ ಇದೆ ಎಂಬುದನ್ನು ಒಪ್ಪಿಕೊಂಡು ಸಾತ್ವಿಕ ಭಾವದಿಂದ ಬಾಳುತ್ತಾನೆ. ತನ್ನ ಮನಸ್ಸನ್ನು ಒಂದು ಮೂರ್ತಿಯ ಮೇಲೋ ನಾಮದ ಮೇಲೋ ಅಥವಾ ವಿಷಯದ ಮೇಲೋ ಕೇಂದ್ರೀಕರಿಸುವ ಕೆಲವರು ತನ್ಮೂಲಕ ಆತ್ಮದರ್ಶನ ಮಾಡಿಕೊಳ್ಳುತ್ತಾರೆ. ಕೆಲವರು ಜಡವಾಗಿರುವ ದೇಹ ಹಾಗೂ ಅದನ್ನು ನಡೆಸುವ ಆತ್ಮ ಇದರ ಬಗ್ಗೆ ಅಧ್ಯಯನ ಮಾಡಿ ತಾನು ದೇಹವಲ್ಲ, ನಾನು ಆತ್ಮ ಎಂಬ ಜ್ಞಾನದಿಂದ ಮನಸ್ಸು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮದರ್ಶನ ಮಾಡಿಕೊಳ್ಳುತ್ತಾರೆ. ಇನ್ನೂ ಕೆಲವರು ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವುದರ ಮೂಲಕ, ಅಂದರೆ ಮಾಡುವ ಕೆಲಸವನ್ನೇ ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿ ಇದೇ ಈಶ್ವರ ಆರಾಧನೆ ಎಂಬ ದೃಷ್ಟಿಯಿಂದ ಮಾಡಿ ಆತ್ಮದರ್ಶನ ಪಡೆಯುತ್ತಾರೆ. ಹರಿ ಓಂ ತತ್ಸತ್.